ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಟೆಂಪೋ ಟ್ರಾವೆಲರ್ TT ಒಂದು ಫೋರ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2017 ಮಾಡಲು, AC ಮತ್ತು ಪವರ್ ಸ್ಟೇರಿಂಗು. ಈ ಗಾಡಿದು ಇನ್ನು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ. ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇವೆ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಗಾಡಿ ಕಳಿಸಿರಲ್ಲ ಟೆಂಪೋ ಟ್ರಾವೆಲರ್ TT. ಅದೇ ನಮ್ದೇ. ಅದು ನೀವು ಫೋಟೋ ಇದು ಮಾಡಿ ಹಾಕ್ರಿ, ಸ್ವಲ್ಪ ದೂರದಿಂದ ತೆಗೆದು ಹಾಕ್ರಿ ಅಂದ್ರಲ್ಲ, ಓಕೆ ಹಂಗಾಗಿ ಬೇರೆ ಫೋಟೋಗಳು ಇದ್ದಾವೆ ಎತ್ತಿ ಹಾಕಿದ್ರಿ. ಓಕೆ ಸರ್, ಯಾವ್ದು ಮಾಡಲು? ಅದು 2017 ಮಾಡಲು. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು ಸೆಕೆಂಡ್ ಓನರ್ ಆಗಿದ್ದಾರೆ. ಹಾಂ. ಅದು ಸೆಕೆಂಡ್ ಓನರ್ ಹೆಂಗಾಗಿದ್ದಾರೆ ಅಂತಂದ್ರೆ, ನಾವು ಟ್ರಾವೆಲ್ಸ್ ಅಲ್ಲಿ ತಗೊಂಡಿರೋದು ಗಾಡಿ, ಓಕೆ. ಸ್ಕೀಮ್ ಗಾಡಿ. ಅದು ಸ್ಕೀಮ್ ಅಲ್ಲಿ ತಗೊಂಡಿದ್ದನ್ನ ನಮ್ಮ ಲೋನ್ ಕ್ಲಿಯರ್ ಆದ್ಮೇಲೆ ನಮ್ಮ ಹೆಸರು ಮಾಡ್ಕೊಟ್ಟಾರೆ. ಹಾಂ ಹಾಂ. ಹಂಗಾಗಿ ಸೆಕೆಂಡ್ ಓನರ್ ಆಗೈತೆ ಅದು. ಓಕೆ. ಆಕ್ಚುಲಿ ಅದು ಫಸ್ಟ್ ಓನರೇ, ನಮ್ಮ ಹತ್ರನೇ ಇರೋದು ಅದು ಗಾಡಿ. ಓಕೆ, ನೀವೇ ಡ್ರೈವ್ ಮಾಡ್ತಿರೋದು? ಹೌದೌದು, ಓಕೆ ಓಕೆ. ಒಬ್ಬರೇ ಡ್ರೈವರ್. ಹಾಂ ಹಾಂ. ಓಕೆ ಸರ್. ಸಿಂಗಲ್ ಡ್ರೈವರ್. ಓಕೆ, ಎಷ್ಟು ಓಡಿಸಿದ್ರ ಗಾಡಿ? ಗಾಡಿ ಓಡೈತೆ ಒಂದು 2 ಲಕ್ಷ ಸಮಥಿಂಗ್ ಓಡೈತೆ. 2 ಲಕ್ಷ ಚಿಲ್ಲರೆ ಓಡಿದೆಯಾ? 2 ಲಕ್ಷ ಚಿಲ್ಲರೆ ಓಡೈತೆ. ಓಕೆ. AC ಪವರ್ ಸ್ಟೇರಿಂಗಾ ಅಥವಾ? AC ಪವರ್ ಸ್ಟೇರಿಂಗು, ಹ್ಞೂ. ಫ್ರಂಟ್ 2 ಪವರ್ ವಿಂಡೋ. ಓಕೆ. ಪವರ್ ವಿಂಡೋ ನೀವೇ ಹಾಕ್ಸಿರೋದಾ ಅಥವಾ ಅದರಲ್ಲೇ ಬರುತ್ತೆ? ಇಲ್ಲ, ಕಂಪ್ನಿದೇ ಬಂದಿರೋದು. ಹಾಂ ಹಾಂ ಹಾಂ. ಓಕೆ. ಸೀಟ್ಸ್ ಎಲ್ಲ ಪುಷ್ ಬ್ಯಾಕಾ? ಎಲ್ಲ ಪುಷ್ಪಕ್ ಶೀಟೇನೆ. ಓಕೆ. ಅದು 12+1. ಹಾಂ ಹಾಂ. ಒಂದು ಅಡಿಷನಲ್ ನಾವು ಆ್ಯಡ್ ಮಾಡಿದ್ದೀವಿ. ಓಕೆ, ಹಿಂದ್ಗಡೆ? ಹಿಂದ್ಗಡೆ. ಓಕೆ. ಅದು ಎಮರ್ಜೆನ್ಸಿ ಅಂತ ಆ್ಯಡ್ ಮಾಡಿದ್ದೀವಿ. ಬೇಕಾದರೆ ಅವ್ರು ರಿಮೂವ್ ಮಾಡಿದ್ರೆ ಮಾಡಲಿ, ಇಲ್ಲಾಂದರೆ ಕಂಟಿನ್ಯೂ ಮಾಡಿದ್ರೆ ಮಾಡಿ. ಹಾಂ ಹಾಂ ಹಾಂ. ಇನ್ನು ಫ್ರಂಟು 21 ಇಂಚಸ್ ಟಿವಿ ಇದೆ. ಓಕೆ. ಸಬ್ ಊಪರು, ಆ್ಯಂಪು ಎಲ್ಲ ಜೇಬಲ್ ಸಿಸ್ಟಮ್ಸು. ಓಕೆ. ಅಷ್ಟೇ ಇಲ್ಲ, ಡೀಸೆಲ್ ಲೈಟ್ಗಳೆಲ್ಲ ಇದೆ. ಓಕೆ. ಟಾಪ್ ಎಲ್ಲ ರೂಪಿಂಗ್ ಆಗಿದೆಯಾ? ಟಾಪ್ ರೂಪಿಂಗ್ ಇಲ್ಲ ಸರ್. ಹಾಂ ಹಾಂ. ಸಾದಾ ಇದೆಯಾ? ಟಾಪ್ ರೂಪಿಂಗ್ ಇಲ್ಲ. ಹ್ಞೂ. ಕ್ಯಾರಿಯರ್ ಇದೆ, ರನ್ನಿಂಗ್ ಬೋರ್ಡ್ ಇದೆ, ಬಂಪರ್ ಇದೆ, ಸ್ಪೈಲರ್ ಇದೆ. ಓಕೆ. ಏಣಿ, ಸ್ಟೆಪ್ನಿ ಇದೆ. ಹ್ಞೂ. ಓಕೆ. ಎಷ್ಟಿದೆ ಈಗ ಪರ್ಸೆಂಟೇಜು ಟೈರ್ ಎಲ್ಲ? ಫ್ರಂಟಿಂದೆಲ್ಲ 85-90 ತನಕ ಇದೆ. ಓಕೆ. ಬ್ಯಾಕ್ ಸೈಡು 80 ಇದೆ. ಓಕೆ. ಸ್ಟೆಪ್ನಿ ಬಂದು 80. ಓಕೆ ಸರ್. FC, ಇನ್ಸೂರೆನ್ಸು, ಟ್ಯಾಕ್ಸು, ಪರ್ಮಿಟ್ಟು ಎಲ್ಲ ರನ್ನಿಂಗ್ ಅವೆ ಸರ್. ಎಲ್ಲ ರನ್ನಿಂಗ್ ಇದಾವೆ? ಇನ್ನೂ 10 ತಿಂಗಳು ರನ್ನಿಂಗ್ ಇದೆ. ಎಲ್ಲ ಇನ್ನು 10 ತಿಂಗಳು ರನ್ನಿಂಗ್ ಇದಾವೆ? ಹೌದೌದು. ಅದು ಟ್ಯಾಕ್ಸ್ ಒಂದು ಈ ಮಂತ್ 31 ಕ್ಲಿಯರ್ ಆಗಿದೆ. ಹಾಂ ಹಾಂ. ಟ್ಯಾಕ್ಸ್ ಒಂದು ರನ್ ಮಾಡಿಕೊಡ್ಬೇಕು ಈ ಮಂತಾ? ಆಗಸ್ಟಲ್ಲೇ ಕ್ಲಿಯರ್ ಆಗಿದೆ. ಓಕೆ. ಹೋದ ಮಂತಲ್ಲಿ ಡ್ಯೂ ಆಗಿದೆ, ಈ ಮಂತಿಂದ ಕಟ್ಟಿಲ್ಲ? ಹೌದೌದು. ಓಕೆ ಓಕೆ. ಎಷ್ಟು ಬರುತ್ತೆ ಟ್ಯಾಕ್ಸು? ಅದು 5400 ರುಪೀಸ್ ಏನೋ ಬರುತ್ತೆ. ಓಕೆ. 5400 ಕ್ವಾರ್ಟ್ರು? ಕ್ವಾರ್ಟರ್ಲಿ. ಆದರೆ 3 ತಿಂಗಳಿಗೆ ಒಂದು ಸಲ? ಹೌದೌದು. ಓಕೆ ಓಕೆ. ಇನ್ನೇನು FC, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ? ಪರ್ಮಿಟ್ ಇನ್ನೆಲ್ಲ ರನ್ನಿಂಗ್ ಇದೆ, ಅವೆಲ್ಲ ರನ್ನಿಂಗ್ ಇದೆ. ಓಕೆ ಓಕೆ. ಕಂಡೀಷನ್ ಏನು ತೊಂದರೆ ಇಲ್ಲ? ನೋ ಪ್ರಾಬ್ಲಮ್ ಸರ್. ಹಾಂ. ಇಂಜಿನ್ ಯಾವ್ದು ಬರುತ್ತೆ ಸರ್ ಅದು? ಇಂಜಿನ್ನು ಯಾವುದು? ಹೀರೋನಾ? ಯಾವ? BS4 ಇಂಜಿನಾ? ಹೌದೌದು. ಓಕೆ ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಯಾವುದೇ ಲೋನ್ಗಳು ಯಾವುದೂ ಇಲ್ಲ. ಹಾಂ. ಅದು ಲೋನ್ ಎಲ್ಲ ಕ್ಲಿಯರ್ ಆದಮೇಲೆ ಟ್ರಾವೆಲ್ಸರ್ ನಮ್ಮ ಹೆಸರು ಮಾಡಿಕೊಟ್ಟಿದ್ದು. ಓಕೆ. ಅದು ಬಂದು ಪ್ರೈಸ್ ಬಂದು ಸರ್ 13 ಲಕ್ಷ ಹೇಳ್ತಾ ಇದ್ದೀವಿ. ಹ್ಞೂ. ಸೈಸಿ ನೆಗೋಷಿಯಬಲ್ ಆಗತ್ತೆ. ಹ್ಞೂ ಹ್ಞೂ. ಬಂದು ಕುತ್ಕೊಳ್ಳಿ, ಅವ್ರು ಗಾಡಿ ನೋಡಿ ಮಾತಾಡಲಿ, ತೊಂದರೆ ಇಲ್ಲ. ಹ್ಞೂ. ಅವ್ರಿಗೆ ಯಾರು ಇದು ಬರ್ತಾರೋ ಅವ್ರು ಕರ್ಕೊಂಬಂದು ಗಾಡಿ ನೋಡ್ಸ್ಕೊಳ್ಳಿ. ಹ್ಞೂ. ನೋಡ್ಸ್ಕೊಂಡು ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ. AC ರನ್ನಿಂಗ್ ಇದೆ. ಹಾಂ ಹಾಂ. ಫ್ರಂಟು ಬ್ಯಾಕ್ 2 ಇದೆ. ಓಕೆ ಓಕೆ. ಅಂದರೆ ಗಾಡಿ ಸದ್ಯಕ್ಕೆ ಏನು ಕೆಲಸ ಇಲ್ಲ ಯಾವುದು? ಏನು ಕೆಲಸ ಇಲ್ಲ, ₹1 ಕೆಲಸ ಇಲ್ಲ ಅವ್ರು ತಗೊಂಡ್ರೆ. ಓಕೆ. ಆಕ್ಚುಲಿ ಇನ್ನೇನು ವೀಲ್ ಅಲೈನ್ಮೆಂಟ್ ಕೆಲಸನೂ ಇಲ್ಲ. ಹ್ಞೂ ಹ್ಞೂ ಹ್ಞೂ. ಆಮೇಲೆ ಸರ್ ಗಾಡಿ ಇನ್ನೊಂದು ಬೆಂಗಳೂರಲ್ಲಿ ರನ್ ಆಗಿದೆ ಬಿಟ್ರೆ ಕಂಪ್ನಿಗೆ, ಬೇರೆ ಕಡೆ ರನ್ ಆಗಿಲ್ಲ ಜಾಸ್ತಿ. 7 ವರ್ಷನೂ ಟೈಟಾನ್ ಕಂಪ್ನಿಲಿ ರನ್ ಆಗಿದೆ ಗಾಡಿ.
ಓಕೆ ಅಂದರೆ ಡೆಂಟು ಸ್ಕ್ರ್ಯಾಚು ಆ ಥರ ಏನಿಲ್ಲ ಕೆಲ್ಸ? ಯಾವುದಿಲ್ಲ ಯಾವುದಿಲ್ಲ ಯಾವುದಿಲ್ಲ. ಶೋರೂಮ್ ಪೇಂಟಿಂದ ಒಂದು ಸ್ಕ್ರಾಚ್ ಇಲ್ಲ. ಓಕೆ ಓಕೆ. ಈಗ ಪ್ರೆಸೆಂಟ್ ಗಾಡಿ ಇರೋ ಲೊಕೇಶನ್ ಎಲ್ಲಿ? ಲೊಕೇಶನ್ ಬಂದ್ಬಿಟ್ಟು ಚಂದಾಪುರದಿಂದ ನೆಕ್ಸ್ಟ್ ಸ್ಟಾಪು ಹೊಸೂರು ಮೇನ್ ರೋಡಲ್ಲಿ ಹತ್ತಿಬೆಲೆಯಿಂದ ಮಧ್ಯೆ ಬಳಗಾರನಹಳ್ಳಿ ಅಂತ ಬರುತ್ತೆ. ಓಕೆ ಓಕೆ. ಬೆಂಗಳೂರು ಚಂದಾಪುರ. ಹೌದೌದು, ಹ್ಞೂ. ಹೊಸೂರು ಮೇನ್ ರೋಡ್. ಹೊಸೂರು ಮೇನ್ ರೋಡಲ್ಲಿ ಸಿಗುತ್ತೆ. ಹೌದೌದು. ಓಕೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಾಂದರೆ ಬಸ್ಸಲ್ಲಿ ಬಂದರೆ ಒಂದು 5-6ನೇ ಸ್ಟಾಪ್ ಸರ್. ಹಾಂ ಹಾಂ ಹಾಂ. ಓಕೆ ಸರ್, ಆಯಿತು. ಈಗ 13 ಲಕ್ಷ ಹೇಳ್ತಿದ್ರೆ ಕಡಿಮೆ ಆಗುತ್ತೆ. ಮಾಡೋಣ. ಓಕೆ. ಟ್ಯಾಕ್ಸು ಅದರಲ್ಲಿ ಟ್ಯಾಕ್ಸನ್ನು ಕಟ್ಕೊಡ್ತೀರಾ? ಅದು ಕುತ್ಕೊಂಡು ಮಾತಾಡಿದ್ರೆ ಆಗತ್ತೆ ಸರ್. ಅಕಸ್ಮಾತ್ ನಿಮ್ಮ ಕಡೆಯಿಂದ ಬಂದರೆ ಅದು ಹೆಂಗಾಗತ್ತೋ ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ಬಂದರೆ ಸೈಸಲ್ಲಿ ಫುಲ್ ನೆಗೋಷಿಯಬಲ್ ಮಾಡ್ಕೊಡೋಣ. ಹ್ಞೂ. ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೇ ಕಾಂಟ್ಯಾಕ್ಟ್ ನಂಬರು. ಅಲ್ಲ, ನೀವೇನಾದರೂ ಬಿಜಿ ಇದ್ರಾ ಅಥವಾ ಯಾವ ಬೇಕಾದ್ರೂ ಕಸ್ಟಮರ್ಗಳು ಫೋನ್ ಇಲ್ಲ ಮಾಡ್ಬೋದು ಇಲ್ಲ, ನಿಮಗೆ? ಎನಿ ಟೈಮ್ ಮಾಡ್ಬೋದು, ತೊಂದರೆ ಇಲ್ಲ. ಹಾಂ ಹಾಂ. ಓಕೆ ಸರ್, ಆಯ್ತು ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರ್ತೀನಿ. Okay. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಂಥವ್ರಿಗೆ ಆದಷ್ಟು ನೆಗೋಷಿಯಬಲ್ ಮಾಡಿಕೊಡಿ. ಇಲ್ಲ, ನಿಮ್ಮ ಕಡೆಯಿಂದ ಬಂದರೆ ನಿಜವಾಗ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಕೇಳಿಸ್ಕೊಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿರೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆದಷ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಗಾಡಿ ನೀವು ಅಲ್ಲೇ ಕೂತು ಮಾತಾಡಿದರೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದಂಥವ್ರಿಗೆ ಆದಷ್ಟು ಕಡಿಮೆ ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ವೀಕ್ಷಕರೇ. ಡೈರೆಕ್ಟಾಗಿ ಒಂದು ಸತಿ ಗಾಡಿ ಇರೋ ಲೊಕೇಶನ್ಗೆ ಹೋಗಿಬಿಡಿ. ಮತ್ತು ಫೋನ್ಪೇ, ಗೂಗಲ್ ಪೇ ಈ ಥರ ಎಲ್ಲ ಅಡ್ವಾನ್ಸ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ನೀವು ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಕೂತು ಅಲ್ಲೇ ವ್ಯವಹಾರವನ್ನು ಮುಗಿಸ್ಕೊಂಡು ಬರ್ಬೋದು ವೀಕ್ಷಕರೇ. ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಯಾವುದಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ನ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ನಿಮ್ಮ ನಂಬರ್ನೇ ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಓನ್ಲಿ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರೇ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಮತ್ತು ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.